ಏನೇನೋ ಬೆನಿಫಿಟ್ಸ್ ಸಿಗ್ತದೆ ನಿಮಗೆ? ನಾನು ಈ ಆರ್ಗನೈಸೇಷನ್ ಬರೋ ಮೊದಲು ಸೆಲ್ಫ್ ಎಂಪ್ಲಾಯ್ಮೆಂಟ್ ನಾನೇ ಮಾಡ್ಕೊಳ್ತಾ ಇದ್ದೆ, ಹೋಮ್ ಪ್ರಾಡಕ್ಟ್ಸ್ ಕಾಂಡಿಮೆಂಟ್ಸ್. ಅದನ್ನ ಬಿಟ್ಟು 4 ವರ್ಷ ಆಗಿತ್ತು, ಹೆಲ್ತ್ ಪ್ರಾಬ್ಲಮ್ ಬಂತು, ನನಗೆ ಎಸಿಡಿಟಿ ಜಾಯಿಂಟ್ ಪೈನ್ ಬಂದಾಗ ನಾನು ಈ ಆರ್ಗನೈಸೇಷನ್ ಒಳಗೆ ಬಂದೆ. ಅದಕ್ಕೆ ಪ್ರಾಡಕ್ಟ್ ಯೂಸ್ ಮಾಡಿದೆ, ರಿಸಲ್ಟ್ ತಗೊಂಡೆ. ನಾನು ಯಾಕೆ ಇದನ್ನ ಬೇರೆಯವ್ರಿಗೆ ಶೇರ್ ಮಾಡಬಾರ್ದು, ನಾನು ಒಳ್ಳೆ ವಿಷಯ ಬೇರೆ ಹಂಚ್ಕೊಳ್ಳೋದು ನನಗೆ ತುಂಬ ಇಷ್ಟ. ಅದನ್ನ ನಾನು ಈ ವೃತ್ತಿಯಾಗಿ ತಗೊಂಡೆ. ಅದನ್ನ ತಗೊಳ್ತಾ ನಾನು 5th ರ್ಯಾಂಕ್ ಅಚೀವ್ ಆಗ್ತಾ ಇದ್ದೀನಿ. ಅದಕ್ಕಿಂತ ಫಸ್ಟ್ ನಾನು ಈ ಕಂಪ್ನಿ ಒಳಗಡೆ ಬಂದಿದ್ದು ನಿಜವಾಗಿ ಅಟ್ರಾಕ್ಟ್ ಆಗಿದ್ದು ಏನಂದ್ರೆ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಅಂದ್ರೆ ಇಲ್ಲಿ ಹೇಳಿದೆ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಇದೆ ಅಂತ ಹೇಳಿದ್ವಲ್ಲ, ಪ್ರಪಂಚ ಫುಲ್ ಸುತ್ತಬಹುದು ಇಲ್ಲಿದ್ರೆ ಅಂತ. ಎಸ್, ನಾನು ಈ ಆರ್ಗನೈಸೇಷನ್ ಒಳಗಡೆ ಫ್ಯಾಮಿಲಿ ಸಮೇತ 1-2 ಸಲ ಗೋವಾ ಟ್ರಿಪ್ ಹೋದೆ, ತುಂಬಾ ಖುಷಿ ಆಯ್ತು. ವಂಡರ್ಲಾ ನೋಡಿರ್ಲಿಲ್ಲ. ಎಷ್ಟು ಕೊಟ್ಟು ಹೋಗಿದ್ದೆ ಗೋವಾ? ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೋದೆ. ಜೊತೆಗೆ ವಂಡರ್ಲಾ ನೋಡಿರ್ಲಿಲ್ಲ. ಫ್ಯಾಮಿಲಿಗೆ ಫಸ್ಟ್ ನಾನೇ ನಮ್ಮ ಕಂಪ್ನಿಯಿಂದ ವಂಡರ್ಲಾ ಕರ್ಕೊಂಡು ಹೋದೆ. ತುಂಬಾ ಖುಷಿ ಆದ್ರು ನನ್ನ ಹಸ್ಬೆಂಡ್. ಪ್ಲಸ್ ನನಗೆ ಏನ್ ಖುಷಿ ಆಯ್ತು ಅಂದ್ರೆ ನನ್ನ ಜೊತೆ ನನ್ನ ಹಸ್ಬೆಂಡ್ ಮಕ್ಕಳು ಬಂದ್ರು ಅಂತ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ನಮ್ಮ ದೇಶದ ರಾಜಧಾನಿ ಆದಂತ ಡೆಲ್ಲಿ ಟ್ರಿಪ್ ಅಚೀವ್ ಆಗಿದೆ. ಅದಂತೂ ತುಂಬಾ ಖುಷಿಯಾದ ಕ್ಷಣ ನನಗೆ. ಯಾಕೆ ನಾನು ನಮ್ಮಮ್ಮ ಹೋಗಿದ್ರು ಡೆಲ್ಲಿಗೆ, ನಮ್ಮಪ್ಪ ಕಳಿಸಿದ್ರು, ಬಟ್ ನಾನೇ ಹೋದೆ. ನನ್ನ ಫ್ಯಾಮಿಲಿ ಸಪೋರ್ಟ್ ಇಲ್ದೇನೆ ನನ್ನ ಕಂಪ್ನಿಯಿಂದ ಕರ್ಕೊಂಡು ಹೋದ್ರಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಂತ ನಾನು ಅಲ್ಲೆಲ್ಲ ರೆಕಗ್ನಿಷನ್ ನನಗೆ ಒಂದು ಗುರುತಿಸ್ಕೊಂಡೆ ನಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಅಲ್ಲಿ. ಜೊತೆಗೆ ಒಂದು ನೇಪಾಳ್ ಟ್ರಿಪ್ ಅಚೀವ್ ಆದೆ, ಅದು ಕೂಡ ಫ್ರೀ ಆಫ್ ಕಾಸ್ಟ್ ಕಂಪನಿಯಿಂದ ಆರ್ಗನೈಸೇಷನ್ ಆಗಿದ್ದಂತ ತುಂಬಾ ಖುಷಿ. ಅಂದ್ರೆ ಆ ಕ್ಷಣ ನನಗೆ ಗೊತ್ತಿರ್ಲಿಲ್ಲ. ನನ್ನ ಹಸ್ಬೆಂಡ್ ರಿಟೈರ್ಡ್ ಆದ್ಮೇಲೆ ಕರ್ಕೊಂಡು ಹೋಗ್ತಾರೇನೋ ಅಂತ ಕ್ಯಾಲ್ಕುಲೇಟ್ ಮಾಡ್ತಿದ್ದೆ, ಮಕ್ಕಳು ಕರ್ಕೊಂಡು ಹೋಗ್ತಾರೆ, ಬಟ್ ಅವರೆಲ್ಲರಿಗಿಂತ ಮೊದಲು ನಾನೇ ಹೋಗಿ ಬಂದೆ. ಅದಂತೂ ತುಂಬಾ ಖುಷಿಯಾದ ಕ್ಷಣ. ಅದ್ರ ಜೊತೆಗೆ ಏನು 5th ರ್ಯಾಂಕಿಗೆ ಬರಬೇಕು ಅಚೀವ್ ಅಮೌಂಟ್ ನನಗೆ 1,52,000 ನನ್ನ ನೆಕ್ಸ್ಟ್ ವೀಕ್ ಇನ್ಕಮ್ ಎಷ್ಟು ನಿಮ್ದು? ಒಂದು ವಾರದಿಂದ ನೆಕ್ಸ್ಟ್ 150 lakh 1,50,000 1,80,000. ನೆಕ್ಸ್ಟ್ ವೀಕ್ ಇನ್ಕಮ್ ಅಂತ 1,80,000 ರೂಪಾಯಿ. ಸೊ ಈ ಬಿಸ್ನೆಸ್ ಅಲ್ಲಿ ಆಲ್ರೆಡಿ ಆನ್ಲೈನ್ ಕಾಯ್ತಾ ಕುತ್ಕೊಂಡವ್ರೆ, ಯಾವಾಗ ಆನ್ಲೈನ್ ಬರ್ತದೆ ಜಂಪ್ ಮಾಡಲಿಕ್ಕೆ. ಸೊ ಇಂಟರ್ನ್ಯಾಷನಲ್ ಯಾವ್ದು ಟ್ರಿಪ್? ಥೈಲ್ಯಾಂಡ್ ಟ್ರಿಪ್ ಅಚೀವ್ ಆಗ್ತೀನಿ 6th ರ್ಯಾಂಕ್ ಕಂಪ್ಲೀಟ್ ಆದಾಗ. ನಿಜವಾಗಿ ನಾನು ರ್ಯಾಂಕ್ ಅಚೀವ್ ಆಗೋದು ಬಿಡೋದು ನಂಗೆ ನೆಕ್ಸ್ಟ್ ಹೇಳ್ತಾ ಇದ್ದೆ, ಸರ್ ಬಿಡಿ ಸರ್ ನೆಕ್ಸ್ಟ್ ಬರಲಿ. ಬಟ್ ನನಗೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇದೆಯಲ್ಲ ಅದು ತುಂಬಾ ಇಷ್ಟವಾದಂಥದ್ದು. ನಾನು ಹ್ಯಾಪಿನೆಸ್ಸಿಗೋಸ್ಕರ ಈ ಕಂಪ್ನಿಲಿ ಕೆಲಸ ಮಾಡ್ತಿರೋದು. ಈ ಕಂಪ್ನಿಲಿ ಬಾಂಡಿಂಗ್ ಏನಿದೆ, ಏಕೆ ಅಂದ್ರೆ ನಂಗೆ ಗೊತ್ತಿರಲಿಲ್ಲ ಬೆಂಗಳೂರು ಹೆಂಗೆ ಅಂತ. ಬೆಂಗಳೂರಿಗೆ ಬಂದು ನಿಮ್ದೆಲ್ಲ ಪರಿಚಯ ಆಗಿದೆ. ಇಲ್ಲಿ ಎಷ್ಟು ಜನ ಫ್ರೆಂಡ್ಸ್ ರಿಲೇಟಿವ್ಸ್ ಆಗಿದ್ದಾರೆ ಅಂತಂದ್ರೆ ನಂಗೆ ಇಲ್ಲಿ ಎಲ್ಲಾ ನಂಗೆ ಗೊತ್ತು. ನನಗೆ ಈಗ ಮನದಾಳದ ಒಂದು ಮಾತು ಹೇಳ್ಬಿಡ್ತೀರಂತ. ಥ್ಯಾಂಕ್ ಯು ಫಾರ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ರ್ಯಾಂಕ್. ಥ್ಯಾಂಕ್ ಯು.